ವರದಿ ವಿಚಾರದಲ್ಲಿ ದಿನಕ್ಕೊಂದು ತಿರುವು. ವಿಜಯೇಂದ್ರ ವಿರುದ್ಧದ ಆರೋಪಕ್ಕೆ ಮಾಣಿಪ್ಪಾಡಿ ಟ್ವಿಸ್ಟ್. ನಾಳೆ ಸದನದಲ್ಲಿ ಕದನ ಫಿಕ್ಸ್. ಧನದಾಹಿ ಪತ್ನಿ ಕಾಟಕ್ಕೆ ಅತುಲ್ ಸುಸೈಡ್. ಟೆಕ್ಕಿಯ ಮಗ ಎಲ್ಲಿದ್ದಾನೆ ಅನ್ನೋದೇ ಸಸ್ಪೆನ್ಸ್. ಮೊಮ್ಮಗನ ಹುಡುಕಿ ಕೊಡುವಂತೆ ತಾತನ ಕಣ್ಣೀರು. ಶ್ರೀರಂಗಪಟ್ಟಣದಲ್ಲಿ ಮಂದಿರ ಮಸೀದಿ ದಂಗಲ್. ಹನುಮ ಸಂಕೀರ್ತನ ಯಾತ್ರೆ ಆರಂಭ. ಎಲ್ಲೆಲ್ಲೂ ಪೊಲೀಸ್ ಹೈ ಅಲರ್ಟ್. ಆಸ್ಪತ್ರೆಯಲ್ಲಿ ದರ್ಶನ್ ರಿಲ್ಯಾಕ್ಸ್. ನಟನ ಕಾಣಲು ಕಾತುರದಿಂದ ಇದ್ದಾರೆ ಫ್ಯಾನ್ಸ್. ತೂಗುದೀಪ ನಿಲಯದ ಮುಂದೆ ಪೂಜೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಟೆಕ್ಕಿ ಅತುಲ್ ಪ್ರಕರಣದಲ್ಲಿ ಸ್ಫೋಟಕ ಸಂಗತಿ ಹೊರಬೀಳ್ತಾ ಇದೆ. ಆತನ 4 ವರ್ಷದ ಮಗ ಈಗ ಎಲ್ಲಿದ್ದಾನೆ, ಏನಾಗಿದ್ದಾನೆ, ಆ ಮಗುವಿನ ಕಥೆ ಏನಾಗಿದೆ, ಬದುಕಿದ್ಯಾ ಇಲ್ವಾ, ಈ ಪ್ರಶ್ನೆಗಳನ್ನ ಅತುಲ್ ಅವರ ತಂದೆ ಎತ್ತಿದ್ದಾರೆ. ಸ್ಫೋಟಕ ಸಂಗತಿ ಬೆಳಕಿಗೆ ಬರ್ತಾ ಇದೆ. ಟೆಕ್ಕಿ ಅತುಲ್ ಸಾವು ಪ್ರಕರಣದಲ್ಲಿ ಅತುಲ್ನ 4 ವರ್ಷದ ಮಗ ಈಗ ಎಲ್ಲಿದ್ದಾನೆ. ತಾಯಿ ನಿಖಿತಾ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿಖಿತಾ ತಾಯಿ ಹಾಗೂ ಸಹೋದರನನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಹಾಗಾದ್ರೆ ಅತುಲ್ ಅವರ ಮಗ ಎಲ್ಲಿದ್ದಾನೆ, 4 ವರ್ಷದ ಕಂದಮ್ಮ ಅದು ಎಲ್ಲಿದ್ದಾನೆ ಅನ್ನುವಂಥ ಕುತೂಹಲ ಮೂಡಿದೆ. ಅತುಲ್ ಕುಟುಂಬದ ಕಣ್ಣೀರನ್ನ ನೋಡ್ತಾ ಇದ್ರೆ ನಿಜಕ್ಕೂ ಮನ ಕಲಕುವಂಥ ಒಂದು ಘಟನೆ ಅಂತಾನೆ ಹೇಳಬೇಕು. ಅವರ ತಂದೆ ತಾಯಿ ಆಲ್ರೆಡಿ ಮಗನನ್ನ ಕಳ್ಕೊಂಡು ಸಾಕಷ್ಟು ಶೋಕದಲ್ಲಿದ್ದಾರೆ. ಈಗ ಮೊಮ್ಮಗನಾದ್ರೂ ಬದುಕಿದ್ದಾನ, ಎಲ್ಲಿದ್ದಾನೆ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅತುಲ್ ಪತ್ನಿಯ ಇಡೀ ಕುಟುಂಬವನ್ನ ಪೊಲೀಸರು ಬಂಧಿಸಿದ್ದಾರೆ. ಆಕೆಯ ತಾಯಿ, ಆಕೆಯ ಸಹೋದರ ಎಲ್ಲರನ್ನೂ ಕೂಡ. ಹಾಗಾದ್ರೆ ಅವರ 4 ವರ್ಷದ ಮಗು ಇತ್ತಲ್ಲ, ಯಾವ ಮಗುವನ್ನ ನೋಡೋದಕ್ಕೆ ಅತುಲ್ಗೆ ಆಕೆ 30 ಲಕ್ಷ ಕೇಳಿದ್ಲಲ್ಲ, ಆ ಮಗು ಎಲ್ಲಿದೆ ಈಗ, ಆ ಮಗು ಯಾರ ಹತ್ರ ಇದೆ, ಆ ಕುರಿತಾದ ಮಾಹಿತಿಯೇ ಇಲ್ಲ. ಮತ್ತೊಂದು ಕಡೆ ಅತುಲ್ ಕುಟುಂಬಸ್ಥರ ಕಣ್ಣೀರು ಮನ ಕಲಕುತ್ತಾ ಇದೆ. ಮಗ ಅಂತೂ ಆತ್ಮಹತ್ಯೆ ಮಾಡಿಕೊಂಡು ಈ ರೀತಿ ಸಾವನ್ನಪ್ಪಿದ್ದಾನೆ. ಮೊಮ್ಮಗ, ಚಿಕ್ಕ ಮಗು, ಆ ಮಗು ಎಲ್ಲಿದೆ ಅನ್ನುವಂಥ ಪ್ರಶ್ನೆಯನ್ನ ಅತುಲ್ ಅವರ ತಂದೆ ಕೇಳ್ತಾ ಇದ್ದಾರೆ. ಅವರ ಆಕ್ರಂದನ ನೋಡಿದ್ರೆ ಖಂಡಿತವಾಗ್ಲೂ ಹೃದಯ ಕಲಕುವಂತಿದೆ. ಮಗ ಅಂತೂ ಆತ್ಮಹತ್ಯೆ ಮಾಡ್ಕೊಂಡ, ಮೊಮ್ಮಗುವಿನ ಸುಳಿವೂ ಇಲ್ಲ, ಎಲ್ಲಿದೆ ಮೊಮ್ಮಗು ಅಂತಾನೆ ಗೊತ್ತಿಲ್ಲ, ಬದುಕಿದ್ದಾನೋ ಅದನ್ನು ಕೊಂದುಬಿಟ್ಟಿದ್ದಾರೋ ಗೊತ್ತಿಲ್ಲ ಅಂತ ಟೆಕ್ಕಿ ಅತುಲ್ ತಂದೆ ಪವನ್ ಕುಮಾರ್ ಕಣ್ಣೀರು ಹಾಕ್ತಾ ಇದ್ದಾರೆ. ಪಾಪ ತಾತ ಅಂತಂದ್ರೆ ಮಗನಿಗಿಂತಾನು ಮೊಮ್ಮಗನೇ ಹೆಚ್ಚು. ನಾನು ಅವನನ್ನ ಕೇವಲ ವಿಡಿಯೋ ಕಾಲ್ನಲ್ಲಿ ನೋಡಿದ್ದೆ. ಮೊಮ್ಮಗನನ್ನ ಯಾವತ್ತೂ ಎತ್ತಿ ಮುದ್ದಾಡಕ್ಕೆ ಆಗ್ಲಿಲ್ಲ.